ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ವ್ಯಾಪ್ತಿಗೆ ಬರುವ ಸಂಸೆ ಸರ್ಕಲ್ ಬಳಿ ಅಂದರೆ ತುಂಬ ದಿನಗಳಿಂದ ಕೂಡ ನಮ್ಮ ಗ್ರಾಮ ಪಂಚಾಯಿತಿಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಈ ಬಸ್ ಸ್ಟ್ಯಾಂಡ್ ಮತ್ತು ಆಟೋ ನಿಲ್ದಾಣದಲ್ಲಿ ಚರಂಡಿಯಲ್ಲಿ ಹೋಗುವ ನೀರಿನ ವಾಸನೆ ಕೂಡ ಬರ್ತಾ ಇದೆ. ಅಲ್ಲಿ ನಿಲ್ಲೋದಕ್ಕೆ ಆಗೋದಿಲ್ಲ. ಮತ್ತು ಸಾರ್ವಜನಿಕರು ಕೂಡ ಅಲ್ಲಿ ಓಡಾಡೋದಕ್ಕೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತೇಳಿ. ಅದೇ ರೀತಿ ನಮ್ಮ ಸಂಸೆ ಭಾಗದ ಗ್ರಾಮ ಪಂಚಾಯಿತಿ ಹೋಗುವ ರಸ್ತೆಯಲ್ಲೂ ಕೂಡ ರಸ್ತೆ ಬದಿಗೆ ಕೂಡ ಕಸದ ರಾಶಿಗಳನ್ನು ತಂದು ಹಾಕಿರುವ ಒಂದು ದೃಶ್ಯ ಕೂಡ ನಮ್ಮ ಈ ವಿಡಿಯೋದಲ್ಲಿ ನೋಡ್ಬೋದು. ಇದೇ ರೀತಿ ನಮ್ಮ ಈ ಗ್ರಾಮ ಪಂಚಾಯಿತಿ ಅಂದರೆ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ PDO ಅವರ ಬಗ್ಗೆ ತುಂಬ ಆರೋಪ ಕೂಡ ಬರ್ತಾ ಇದೆ. ಯಾಕಂದರೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ, ಅವ್ರಿಗೆ ಫೋನ್ಗೆ ಸಿಗಲ್ಲ. ತಿಂಗಳಲ್ಲಿ ಒಂದು 4 ದಿನ 5 ದಿನ ಮಾತ್ರ ನಮ್ಮ ಸಂಸೆ ಭಾಗದಲ್ಲಿ ಇರ್ತಾರೆ. ನಮ್ಮ ಸಮಸ್ಯೆಗಳನ್ನು ಯಾರ ಬಳಿ ಹೇಳ್ಕೊಳ್ಳಿ ಅಂತೇಳಿ ಇಲ್ಲಿನ ಜನರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಹಾಗೂ ಆಟೋ ಚಾಲಕರು ಹಾಗೂ ಸ್ಥಳೀಯರು ಕೂಡ ಆರೋಪ ಮಾಡ್ತಿದ್ದಾರೆ. ತುಂಬ ದಿನಗಳಿಂದ ನಾವು ಇಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ, ಸರಿಯಾದ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಕೂಡ ಇಲ್ಲ, ಅದನ್ನು ಸ್ವಚ್ಛಗೊಳಿಸಿ ಅಂತ ನಾವು ತುಂಬ ದಿನಗಳಿಂದ ಹೇಳ್ತಿದ್ದೀವಿ. ಆದರೆ ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಪಂಚಾಯಿತಿಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಇದೇ ಥರ ಅವರು ಯಾವುದಕ್ಕೂ ಸ್ಪಂದಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆಯನ್ನು ಹಾಕ್ತೇವೆ ಅಂತ ಹೇಳಿ ಕೂಡ ಅವರು ನಮ್ಮ ಆಟೋ ಚಾಲಕರು ಮತ್ತು ಮಾಲೀಕರು ಕೂಡ ಮತ್ತು ಸ್ಥಳೀಯರು ಕೂಡ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕ್ಯಾಮರಾಮ್ಯಾನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೃದಯ ಭಾಗದಲ್ಲಿರುವ ಸಂಸೆ ಸರ್ಕಲ್ ಅಲ್ಲಿ ಆಟೋ ನಿಲ್ದಾಣದ ಜಾಗದಲ್ಲಿ ಇದೀಗಾಗಲೇ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡಿದ್ದೀವಿ. ಹಾಗೆ ಈಗ ಇವತ್ತಿನ ದಿನ ಮೀಡಿಯಾದವರಿಗೂ ಕೂಡ ಮಾಹಿತಿಯನ್ನ ನೀಡಿದ್ದೀವಿ. ಏನು ಅಲ್ಲಿ ದುರ್ವಾಸನೆ ಬರ್ತಾ ಇದೆ, ಹಾಗೆ ಸೊಳ್ಳೆ ಅತಿರೇಕವಾಗಿ ಏನು ಈ ವೇಸ್ಟೇಜು ಇದೆಲ್ಲ ಇರೋದ್ರಿಂದಾಗಿ ನಮಗಲ್ಲಿ ಆಟೋ ನಿಲ್ದಾಣದಲ್ಲಿ ಆಟೋ ನಿಲ್ಲಿಸ್ಕೊಂಡಿರ್ಲಿಕ್ಕೆ ಆಗ್ತಾ ಇಲ್ಲ. ಕೆಟ್ಟ ವಾಸನೆಗಳು ಬೆಳಿಗ್ಗೆಯಿಂದ ವಾಸನೆ ಇದ್ದು ಸಂಜೆ ಸಮಯದಲ್ಲಿ ಅತಿರೇಕವಾಗಿ ಆ ವಾಸನೆ, ದುರ್ವಾಸನೆ ಹಾಗೂ ಸೊಳ್ಳೆ ಕಾಟದಿಂದಾಗಿ ನಮಗಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಆಟೋ ನಿಲ್ದಾಣದಲ್ಲಿ. ಈ ವಿಚಾರದಲ್ಲಿ ಹಲವಾರು ಬಾರಿ ಪಂಚಾಯಿತಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ 1 ವಾರ 15 ದಿನದಲ್ಲಿ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿ ನಮ್ಮ ಸಂಸೆ ಗ್ರಾಮ ಪಂಚಾಯಿತಿಯ PDO ಅವರು ತಿಂಗಳಲ್ಲಿ ಇರೋ ದಿನಗಳಿಗಿಂತ ಜಾಸ್ತಿ ಇಲ್ಲದೆ ಇರೋ ದಿನಗಳೇ ಆಗಿದೆ. ಹಾಗೆ ಪಂಚಾಯಿತಿಗೆ ಹೋಗುವ ರಸ್ತೆಯಲ್ಲೂ ಕೂಡ ಕಸದ ರಾಶಿಗಳು ಬಿದ್ದಿರೋದನ್ನ ನೀವು ಈಗಾಗಲೇ ನೋಡಿರ್ಬೋದು. ಅದರಲ್ಲೂ ಕೂಡ ಆ ಹಂತದಲ್ಲಿ ಇರ್ಬೇಕಾದ್ರೆ ಪಂಚಾಯಿತಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅನ್ನೋದು ತಮ್ಮೆಲ್ಲರಿಗೂ ಕೂಡ ಗೋಚರಿಸಬಹುದು ಅಂತ ಅನ್ಕೊಳ್ತಿದೀವಿ. ಹಾಗಾಗಿ ಈ ವಿಚಾರದಲ್ಲಿ ನಮಗೆ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಪರಿಹಾರ ಮಾಡಿಕೊಡ್ತಿದ್ರೆ ಮುಂದಿನ ದಿನದಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು ಹಾಗೂ ಪಂಚಾಯಿತಿಯ ಇನ್ನಿತರ ಮೇಲ್ದರ್ಜೆ ಅಧಿಕಾರಿ ವರ್ಗಗಳಿಗೆ ನಾವು ಈ ವಿಚಾರವನ್ನ ಮನಮುಟ್ಟಿಸಿ ಮುಂದಿನ ಹಂತದಲ್ಲಿ ನಾವೆಲ್ಲ ಆಟೋಗಳನ್ನ ಆಟೋ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೂ ಆ ಆವರಣದಲ್ಲಿ ನಿಲ್ಲಿಸಿ ನಮ್ಮ ಮುಂದಿನ ಪ್ರತಿಭಟನೆಯನ್ನ ಕೈಗೆತ್ತಿಕೊಳ್ಬೇಕಾಗುತ್ತೆ. ಆದಷ್ಟು ಬೇಗ ನಮಗೆ ಈ ಸಮಸ್ಯೆಯಿಂದ ಮುಕ್ತಿ ಸಿಗ್ಬೇಕಷ್ಟೇ. ಈಗ ಈ ತರ ಒಂದು ಆರೋಪ ತುಂಬಾ ಬರ್ತಾ ಇದೆ ಈ ಭಾಗದ ಸಂಸೆ ಗ್ರಾಮ ಪಂಚಾಯಿತಿ. ಕರೆಕ್ಟ್ ಟೈಮಲ್ಲಿ ಕಸದ ಗಾಡಿ ಹೋಗುದಿಲ್ಲ, ಚರಂಡಿಯಲ್ಲಿ ನೀರು ಹೋಗುದಿಲ್ಲ, ಕಸ ತುಂಬಿದೆ, ಮತ್ತೆ ಸುತ್ತಮುತ್ತ ಒಂಥರ ಕಾಡು ತರ ಬೆಳೆದಿದೆ. ಅದನ್ನು ನಾವು PDO ಅವರ ಗಮನಕ್ಕೆ ತಂದಾಗಲೂ ಕೂಡ ಯಾರು ಗಮನ ಹರಿಸೋದೇ ಇಲ್ಲ. ಒಂಥರ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. PDO ಅವ್ರನ್ನ ಭೇಟಿ ಆಗ್ಬೇಕಾದ್ರೆ ತಿಂಗಳಲ್ಲಿ ಅದೇ ಹೇಳಿದ್ನಲ್ಲ, ಈಗಾಗಲೇ ಹೇಳಿದ ಹಾಗೆ ತಿಂಗಳಲ್ಲಿ ಇರೋ ದಿನಕ್ಕಿಂತ ಜಾಸ್ತಿ ಇಲ್ಲದೆ ಇರೋ. ಎಕ್ಸಾಂಪಲ್ ಇವತ್ತು ಕೂಡ ನೀವು ಹೋಗಿ ನೋಡ್ಬೋದು ಪಂಚಾಯಿತಿಯಲ್ಲಿ ಇವತ್ತು ಕೂಡ PDO ಅವರು ಇಲ್ಲ. ಹಾಗಾಗಿ ನಮ್ಮ ಸಮಸ್ಯೆನ ನಾವು ಯಾರಿಗೆ ಹೇಳಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಡೈಲಿ ದಿನ ಬೆಳಗಾದ್ರೆ ನೀವು ಒಂದಲ್ಲ ಒಂದ್ ರೀತಿ ಸಮಸ್ಯೆ, PDO ಅವರು ಇರೋದೇ ಇಲ್ಲ ಪಂಚಾಯಿತಿಯಲ್ಲಿ. ನಮ್ಮ ಸಮಸ್ಯೆಯನ್ನು ಕೂಡ ಈಗ ನಾವು 15 ರಿಂದ 20 ದಿನಗಳ ಮುಂಚಿತವಾಗಿ ಹೇಳಿ ಮೊನ್ನೆ 1 ವಾರದ ಹಿಂದೆ ಕೂಡ ಇಡೀ ಆಟೋ ಚಾಲಕರು, ಮಾಲಕರು ಹಾಗೂ ಸಾರ್ವಜನಿಕರು ಎಲ್ಲರೂ ಹೋಗಿದ್ವಿ ಅಲ್ಲಿ. ಆದ್ರೂ ಕೂಡ ಈ ವಿಚಾರದಲ್ಲಿ ಅವ್ರು ಯಾಕೋ ಅಸಡ್ಡೆ ತೋರಿಸ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇದೇ ರೀತಿ ಅಸಡ್ಡೆ ಮುಂದುವರೆದ್ರೆ ನಾವು ಅದಕ್ಕೆ ಏನು ಇದ್ ಮಾಡ್ಬೇಕು ಅದನ್ನ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ. ಗಣೇಶ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.